ಅದು ಏನಾರ ಕೊಟ್ಟ ನಮ್ಮ ಮಾಲಕ್ ಬಂದಿಲ್ಲ, ನಾವೇನ್ ಬೆಳೆದ್ ಬೇಡ ರಾತ್ರಿ ಸ್ಕೂಲಲ್ಲಿ ರೆಸ್ಟ್ ಮಾಡ್ಬೇಕಂತ ಬೆಳೆದ್ ಬಿಟ್ಟೈತೆ ಅಥವಾ ಅಲ್ಲಿ ಮಾರಿ ನೋಡಿ ಏನಾರ ಬೆಳಿತೈತೆ. ನಿಸರ್ಗ ಹೆಂಗ್ ಕೆಲಸ ಮಾಡಕತ್ತೈತೆ ಅಂದ್ರೆ ನೀನ್ ಮಕ್ಕೊಂಡಾಗೂ ಸಹಿತ ನಿನ್ನ ಸಲುವಾಗಿ ದುಡಿತೈತೆ. ಅದು ನಿಸರ್ಗದ ಧರ್ಮ. ನಿಸರ್ಗ ಕಲಿಸಿದ್ದು ಕಾಯಕ. ಅದಕ್ಕ ನಿಜಕ್ಕೂ ಹೇಳಿದ್ದೇನು, ನೀ ಆರೋಗ್ಯವಾಗಿರ್ಬೇಕು, ಸಂತೋಷವಾಗಿರ್ಬೇಕಂದ್ರ ಮೊದಲು ಏನ್ ಕಲಿಯಪ್ಪ ಅಂದ್ರೆ ದುಡಿಯುವುದು ಕಲಿಯ. ಹಸು ಒಳಿಯಲು ದೇಹಿಯನ ಬಲ್ಲದ ಅಂದ್ರ ಮೊದಲು ಕಲಿಬೇಕಾಗಿದ್ದೇನು ಅಂದ್ರೆ ಪ್ರಾಣ ಹೋದರೂ ಸಹಿತ ಎಂದು ಇನ್ನೊಬ್ಬರ ಮನೆ ಮುಂದೆ ಕೈ ಒಟ್ಟಿ ಬೇಡವಾದ ಮನುಷ್ಯ ಅದನ್ನು ಕಲಿಯುವುದು. ಎರಡನೇದು ವಿತರಣದೊಡನೆ ಹೋಗಿಸುವ ಅರ್ಥದೊಡವು. ದೇವರು ಏನ ಕೊಟ್ಟಾನ, ನನ್ನ ತಟ್ಟೆಯೊಳಗೆ ಏನ್ ಹಾಕ್ಯಾನ, ಒಂದು ತುತ್ತ ಹಂಚಿ ಬದುಕು. ಈಗ ನಿಮ್ ಕಲಬುರಗಿ ಶಾರಣ ಸತ್ ನೋಡಿ ಹೆಂಗ ಬದುಕಿದ್ರೆ ಅವರು ಏನ್ ದೇವರು ಒಂದಿಷ್ಟು ಕಾಳ ಕೊಟ್ಟಾನ, ಹಕ್ಕಿಗಳಿಗೆ ಹಂಚಿ ಉಣಿಸಿ ತಿನ್ನಿಸಿ ಸಂತೋಷ ಪಡ್ಲಿಲ್ಲ. ಅವು ಹಕ್ಕಿ ಶರಣ ಬಸಪ್ಪ ಅವ್ರಿಗೆ ಹೇಳಿದ್ದೇನು, ನಿಮ್ಮ ಹೊಲದಾಗ ಅವು ತಿಂತಿದ್ದು ಕಾಳ ತಿಂದು ಹಾಡ್ತಿದ್ದು, ಶರಣ ಬಸಪ್ಪ ನಮ್ಮ ಹೊಲದಾಗ ಕಾಳದವ ನೀವು ತಗೊಳ್ರಿ ಅಂತ ಶರಣ ಬಸಪ್ಪ ಹೇಳಿದ್ರ ಹಕ್ಕಿಗಳು ಅವ್ರಿಗೆ ಏನ್ ಹೇಳ್ತಿದ್ವು ಅಂದ್ರೆ, ನಿಮ್ ಹೊಲದಾಗಿನ ಕಾಳ ಕೊಡ್ರಿ, ನಾವು ತಿಂತೀವಿ, ನಮ್ಮ ಎದೆಯಾಗ ಹಾಡದವ ನಿಮ್ ಸಲುವಾಗಿ ಹಾಡ್ತೀವಿ ಅಂತ ಪಕ್ಷಿಗಳು ಹೇಳ್ತೀವಿ. ನಿಮ್ಮ ಹೊಲದಾಗ ಕಾಳ ತಿಂದು ನಾವು ಸಂತೋಷ ಪಡೋದು, ನಾವು ಎದೆಯೊಳಗಿನ ಹಾಡು ಕೇಳಿ ನೀವು ಸಂತೋಷ ಪಡೋದು. ಅದಕ್ಕೆ ಮನುಷ್ಯ ದುಡಿಯುವುದನ್ನು ಕಲಿಯೋದು. ಜೊತೆಗೆ ದೇವರು ಒಂದು ತುತ್ತು ರೊಟ್ಟಿ ಕೊಟ್ಟರೆ ಹಂಚಿ ಉಣ್ಣೋದಷ್ಟೇ. ನಮಗೆ ಹಂಚಿ ಉಣ್ಣೋದು ಗೊತ್ತಿಲ್ಲ, ತೆಗೆದುಕೊಂಡು ಉಣ್ಣೋದು ಗೊತ್ತಿಲ್ಲ. ಹಂಚಿ ಉಣ್ಣೋ ಗುಣ ಇರದಿದ್ರ ಇದ್ದಿದ್ದು ಸಹಿತ ಹೋಗ್ತೈತಿ. ಪುರಾಣದಲ್ಲಿ ಒಂದು ಚಲೋ ಕಥೆ ಹೇಳ್ತಿರ್ತಾರೆ. ಪುರಾಣ ಇಬ್ರು ಗಂಡ ಹೆಂಡತಿ ಇರ್ತಾರೆ, ಬಹಳ ಕಂಜೂಸ್ ಇದ್ರಂತವ್ರು. ಕಂಜೂಸ್ ಈ ಕಡೆ ಬಳಸ್ತಾರೆ, ಕಂಜೂಸ್ ಅಂದ್ರೆ ಬರ್ತಾರೆ ಜಿಕೊಂಡ್ರಂತೇಳಿ ಅವ್ರಿಗೆ ಕಂಜೂಸ್ ಅಂತ. ಕಂಜೂಸ್ ಇದರ ಅರ್ಥ ಏನು ಅಂದ್ರೆ, ಮನೆಗೆ ಬಂದವ್ರು ಉಂಡ್ರೆಣ್ಣರು ತೀವ್ರೆಣ್ಣರು ನೀರ್ದಾಗ ಒಂದಿಷ್ಟು ಸಕ್ಕರೆ ಹಾಕಿ ಜ್ಯೂಸ್ ತೊಗೊಂಡ್ರೆ ಕೂಡ ಅವ್ರಿಗೆ ಕಂಜೂಸ್ ಅಂತ ಕರಿತಾರೆ. ಏನು ಉಳಿಸಾಗಲ್ಲ ತಿನ್ನೋರು. ಅವ್ರಿಬ್ಬರು ಗಂಡ ಹೆಣ್ತಿದ್ರು. ಅವ್ರಿಗೆ ಗಂಡ ಒಂದ್ ದಿವಸ ಕರಿಗಡಬು ತಿನ್ಬೇಕಂತ ಆಸೆ. ಅವನಿಗೆ ಬಹಳ ಇಷ್ಟ ಆಯ್ತು. ಅವ ಅಂದ, ಅಲ್ಲ ನಾವು ಕರಿಗಡಬು ತಿನ್ಬೇಕಂತ ಬೆಳಿಗ್ಗೆ ಅಕಸ್ಮಾತ್ ಮಾಡ್ಕೊಂತೀವಿ ಅಂದ್ರೆ ಮಂದಿ ಬರ್ತಾರೆ, ಮಧ್ಯಾಹ್ನದಾಗ ಮಾಡ್ಕೊಂತೀವಿ ನಾನು ಯಾರು ಬರೋದಿಲ್ಲ. ಅವ ಎಲ್ಲ ಸಾಮಾನು ತಂದು ಕೊಟ್ಟ, ಬೆಣ್ಣೆ ತಂದು ಕೊಟ್ಟ, ಇಕ್ಕಿ ಕರಿಗಡಬು ಮಾಡಿ ಬೆಣ್ಣೆ ತುಪ್ಪ ಕಾಸಿ 1 ಗಂಟೆಗೆ ನೋಡುದು ಓಣೆ ಬಿಸಿಲಾಗ ಯಾರು ಅಡ್ಡಾಡ್ತಾರೆ, ಯಾರು ಇರಲಿಲ್ಲ ತಗೊಂಬ ಅಂತ 2 ಕರಿಗಡಬ ತುಪ್ಪ ಹಾಕೊಂಡು ತುಪ್ಪದಾಗೆ ಹಿಂಗೆ ಬಾಯಾಗ ಇಟ್ಕೋಬೇಕನ್ನೋದು ಬೀಗರು ಬಂದರು. ಅವ ಅಂತ ಗಂಡ ಕೆಲಸ ಕೆಟ್ಟಿದ್ದು ತಗೊಂಡು ಬಳಗಿದ್ರು. ಮತ್ತೆ ಇಷ್ಟ ಆದ್ರೆ ಅವ್ರು ಜಲ್ದಿ ಹೋಗೋದು ಮಾತು ಹೇಳ್ಕೊಂಡು ಕುಂದಿರ್ತಾನೆ. ಈಗ ನಾ ಸ್ವಲ್ಪ ಸತ್ತಾಂಗ ಮಾಡ್ತೀನಿ, ನೀವು ಸ್ವಲ್ಪ ಸತ್ತಾಂಗ ಮಾಡಿ. ಅವ ಅಲ್ಲೇ ಮಕ್ಕೊಂಡ ಅಕ್ಕಿ ಹಾಡಾಡ್ಕೊಂಡು ಹೇಳ್ತಾರೆ. ಅವ ಬಂದ ಬೀಚ್ ಯಾಕೆ ಯಾಕೆ ಏನಾಗ್ತದೆ, ಏನಪ್ಪ ಬೆಳಿಗ್ಗೆ ಚಲೋ ಇದ್ರು ಒಮ್ಮೆ ಹಾರ್ಟ್ ಅಟ್ಯಾಕ್ ಏನಾಗ್ತದೆ ಗೊತ್ತಿಲ್ಲ. ಅವ ಅಂದ, ಯಾರ ಖಾಯಂ ಇರೋರು ಇರ್ತಾರೆ ಹೋಗ್ಯಾರ, ಮತ್ತೊಂದ್ ದಿವ್ಸ ಹೋಗೋದಲ್ಲ ಹೋಗ್ಯಾರ ಮಾಮ ಅಂತ ಹೋದ. ಅವ ಎದ್ದು ಹೋದ, ಹೋಗ್ಯಾನ ತಗೊಂಬ ಮತ್ತೆ ಕರಿಗಿಡ ತಂದಿತ್ತು ತಾಟ್ನಾಗ ಹಿಂಗ ತುಪ್ಪದಾಗ ಕರಿಗಡೆ ಬೆಚ್ಚಿ ಹಿಂಗ ತಿನ್ಬೇಕು ಅನ್ನೋದ್ರೊಳಗ ಗಂಡ ಅಂದ, ನೋಡ್ ನಾ ಏನ್ ಸತ್ತಿಲ್ಲ ಬಿಟ್ಟಿಲ್ಲ, ಹೆಂಗ್ ಸತ್ಸಂಗ ಮಾಡಿದ್ಯ ಅಕ್ಕಿ ಹೆಣತಲ್ಲ, ನಾನು ಏನ್ ಹತ್ತಿಲ್ಲ ಬಿಟ್ಟಿಲ್ಲ, ಹೆಂಗ್ ಸತ್ಸಂಗ ಮಾಡಿದೆ. ಅವ ಹೋಗಿದ್ದಾನ, ಅವ ಬಂದ ನಾಯಿ ಹೋಗಿಲ್ಲ ಬಿಟ್ಟಿಲ್ಲ, ಹೆಂಗ್ ಹೋಗಕ್ ಮಾಡಿಲ್ಲ, ನಾನು ಏನ್ ಹೋಗಿಲ್ಲ ಬಿಟ್ಟಿಲ್ಲ, ಹೆಂಗ್ ಹೋಗಕ್ ಮಾಡಿ ನೋಡ್ರಿ. ಇವೇನು ಇಟ್ಟಿದ್ದು ಒಟ್ಟು ತಾನ ತಿಂದವ ಮುಗಿಸಿ ಮಾತು ಕೇಳಿದ, ಯಾವಾಗ ಬಂದ್ರಿ ಮನೆಗೆ ಅಂತ. ಒಮ್ಮೆ ನಮ್ಮ ತಿಥಿಗೆ ಬಂದ್ಬಿಡಿ, ಮನೆ ಬೇರೆ ಬರಕ್ ಹೋಗ್ಬಾರ್ದು.